ಅಲ್ಲಿಂದ ಈಚೆ ಇರೋದು. ಅಲ್ಲಿಂದ 5 ಕಿಲೋಮೀಟರ್ ಫಾಲ್ಸ್ ನೋಡಿ, ಮತ್ತೆ ಟರ್ನ್ ಮಾಡ್ಕೊಂಡು ಜನ್ನಾಪುರಕ್ಕೆ ಬನ್ನಿ. ಜನ್ನಾಪುರಕ್ಕೆ ಬಂದು ಲೆಫ್ಟಲ್ಲಿ ಸೀದಾ ಒಂದು 12-15 ಕಿಲೋಮೀಟರ್ ಜನ್ನಾಪುರ ಅಂತ ಸಿಕ್ಕತ್ತೆ. ಓಕೆ, ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರು ಬೆಟ್ಟದ ಭೈರೇಶ್ವರ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ವಿ. ಆ್ಯಸ್ ಗೈಸ್ ತಮ್ಮನೆಲ್ಲ ಅಲ್ಲಿ ನೋಡಿರ್ಬೋದು. ಸೊ ಮಾರ್ನಿಂಗ್ ಇವಾಗ ಬೆಳಗಿನ ಜಾವ 5 ಗಂಟೆ ಟೈಮಿಂಗು. ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ 270 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಹೋಗೋಣ. ಬೆಟ್ಟದ ಭೈರೇಶ್ವರ ವ್ಯೂ ಪಾಯಿಂಟ್ ಆಗಿರಲಿ, ಪಕ್ಕದಲ್ಲಿ ದೇವರ ಮನೆ, ಇನ್ನೂ ಸಾಕಷ್ಟು ಹಿಡನ್ ಸ್ಪಾಟ್ಸ್ ಇದೆ. ಪ್ರತಿಯೊಂದು ಈ ಬ್ಲಾಗಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಸೊ ಬನ್ನಿ, ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಈಶ್ವರ್ ಅವರು, ನೋಡ್ಬೋದು. ಹಾಯ್ ವಾಟ್ಸಪ್ ಗೈಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು ನಾವು ನಿಮಗೆ ಬೆಟ್ಟದ ಭೈರೇಶ್ವರ ವ್ಯೂ ಪಾಯಿಂಟಲ್ಲಿ ಸಿಗ್ತೀವಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಂದೆ ನಿಮಗೆ ಬೆಟ್ಟದ ಭೈರೇಶ್ವರ ವ್ಯೂ ಪಾಯಿಂಟಲ್ಲಿ ಸಿಗ್ತೀವಿ. See you, let's go. ಫೈನಲಿ ಇವಾಗ ಆಫ್ಟರ್ 100 ಕಿಲೋಮೀಟರ್ಸ್ ಒಂದು ಬ್ರೇಕ್ ಕೊಟ್ಟಿದ್ದೀವಿ, ಶಾರ್ಟ್ ಬ್ರೇಕು. ಸೊ ಇಲ್ಲೇ ಒಂದು ಬಂಕ್ ಕೂಡ ಇದೆ. ವಾಶ್ರೂಮ್ ಆಗಿರ್ಬೋದು, ಟೀ ಕಾಫಿ ಪ್ರತಿಯೊಂದು ಇಲ್ಲೇ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ನಾವು ಹೋಗ್ತೀವಿ. ಏನೋ ಅದು ಟೆಂಪಲ್ ಹೆಸರು ಅಷ್ಟೇ ಬಿಡಿ, ನೆಕ್ಸ್ಟ್ ಹೇಳ್ತೀನಿ ನಿಮಗೆ ನಮ್ಕ ಬಂದಾಗ. ಸೊ ಸದ್ಯಕ್ಕೆ ಫೋಟೋಶೂಟ್ ಮುಗಿಸ್ಕೊಂಡು ಬೆಟ್ಟದ ಭೈರೇಶ್ವರ, ಎಕ್ಸಾಕ್ಟ್ಲಿ ಗಾಯ್ಸ್, ಬೆಟ್ಟದ ಭೈರೇಶ್ವರ ಟೆಂಪಲಲ್ಲಿ ಸಿಗ್ತೀವಿ ನಿಮಗೆ. ಸಿ ಯು ಗೈಸ್ ದೇರ್, ಲೆಟ್ಸ್ ಗೋ. ಸಕಲೇಶ್ಪುರದಲ್ಲಿ ಫೇಮಸ್ ಮಂಜರಾಬಾದ್ ಫೋರ್ಟಲ್ಲಿ ಇದ್ದೀವಿ. ಸೊ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥ ಒಂದು ಫೋರ್ಟು. ಸೊ ಬನ್ನಿ ಮೇಲೆ ಹೋಗಿ ನೋಡೋಣ. ಯುರೋಪಿಯನ್ ಸ್ಟೈಲಲ್ಲಿ ಮಾಡಿರುವಂಥ ಫೋರ್ಟ್ ಇದು. ಸೊ ಮೇಲೆ ನಕ್ಷತ್ರಗಳು ಹೆಂಗಿರುತ್ತೆ ಆ ಥರ ಒಂದು ಸ್ಟಾರ್ ಟೈಪಲ್ಲಿ, ನಕ್ಷತ್ರ ಟೈಪಲ್ಲಿ ಕಟ್ಟಿರುವಂಥ ಒಂದು ಫೋರ್ಟ್ ಇದು. ಸೊ ಬನ್ನಿ ಹೋಗೋಣ. ಇವಾಗ ಬನ್ನಿ ನೋಡಿ, ಇದೆ ಎಂಟ್ರೆನ್ಸು. ಸೊ ಬನ್ನಿ ನೋಡಿ ಫೋರ್ಟ್ ನೋಡೋಣ ಹೆಂಗಿದೆ, ಒಳಗಡೆ ಏನೇನೆಲ್ಲ ಇತ್ತು ಆ ಟೈಮಲ್ಲಿ. 1792 ಅಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಸೊ ಬನ್ನಿ ನೋಡೋಣ ಮೇಲೆ ಏನೇನಿದೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಇನ್ನೇನೇ ಕರ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮಂಜರಾಬಾದ್ ಫೋರ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವ್ರ ಮನೆಯಲ್ಲಿ ಎಕ್ಸ್ಪಲ್ಸ್ ಗಾಡಿ ನೋಡ್ಬಿಟ್ಟು ಏನಂದಿದಾರಂತ ಕೇಳಿ ನೀವೇ. ಏನಂದ್ರೆ ನಿಮ್ಮ ಮನೇಲಿ ಬೆಟ್ಟ ಗುಡ್ಡ ಎಲ್ಲ ಹತ್ತೋದು ನೋಡ್ಬಿಟ್ಟು ಗಾಡಿ ಬೇಡ ಯಾರು ತಗೋಸ್ಕೊಡ್ತೀನಿ. ಎಸ್ ಗೈಸ್, ಆ ಥರ ಇನ್ನೇನು ಹೇಳಿ, ಇವರು R15 ಕೊಟ್ಟಿಸ್ತಾನೆ, ಇವ್ರು ಅಲ್ಲಿ ಇಲ್ಲಿ ಬಿದ್ದಿದ್ದ ಕೂಡ ಹೊಡ್ಕೊತಾರೆ. ಇನ್ನು ಎಕ್ಸ್ಪಲ್ಸ್ ಕೊಡಿಸಿದ್ರೆ ಇನ್ನೇನೇ ನೋಡ್ಕೊಬೋದು ಅಂತ ಆಬ್ವಿಯಸ್ಲಿ ಮನೆಯವ್ರಿಗೆ ಒಂದು ಭಯ ಇರುತ್ತೆ, ಹಂಗಾಗಿ ಆ ಥರ. ಸೊ ಬನ್ನಿ, 300 ಸ್ಟೆಪ್ಸ್ ಮೇಲೆ ಹತ್ಕೊಂಬಂದ್ಮೇಲೆ ನಮಗೆ ಸಿಕ್ತು ಮಂಜರಾಬಾದ್ ಫೋರ್ಟು. ಸೊ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಟಿರುವಂಥ ಫೋರ್ಟ್ ಇದು. 1972ರಲ್ಲಿ ಕಟ್ಟಿರುವಂಥ ಫೋರ್ಟು. ಸೊ ಬನ್ನಿ ನೋಡೋಣ ಒಳಗಡೆ ಏನೇನು ಫೆಸಿಲಿಟಿ ಮಾಡಿದ್ದಾರೆ, ಪ್ರತಿಯೊಂದು ನೋಡೋಣ. ಈ ಮಂಜರಾಬಾದ್ ಫೋರ್ಟ್ಗೆ ಯಾವುದೇ ಥರ ಟಿಕೆಟ್ಸ್ ಇಲ್ಲ. ಸೊ ಫ್ರೀ ಟಿಕೆಟು. ಆ್ಯಂಡ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅವೈಲಬಿಲಿಟೀಸ್ ಇರುತ್ತೆ. ಸೊ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಫೋಟೋಗ್ರಫಿ ಆಗಿರ್ಬೋದು, ಮಕ್ಕಳಿಗೆ ಹಿಸ್ಟಾರಿಕಲ್ ಡೀಟೇಲ್ಸ್, ಇತಿಹಾಸ ತಿಳ್ಸೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ಸೊ ನೀವು ಫ್ರೀ ಇರುವಾಗ ಸಕಲೇಶ್ಪುರ ಲಿಮಿಟ್ಸಲ್ಲಿ ಲೊಕೇಟ್ ಆಗಿರುವಂಥ ಪ್ಲೇಸ್ ಇದು. ಸೊ ದಯವಿಟ್ಟು ಒಂದ್ಸತಿ ಫ್ರೀ ಇರುವಾಗ ಬಂದು ವಿಸಿಟ್ ಮಾಡಿ. ಸೊ ಗೈಸ್, ಇಲ್ಲಿ ಫುಲ್ ಕಂಪ್ಲೀಟ್ ನೀರು ಸೋರ್ತಾ ಇದೆ ಅಂದ್ಕೊಳ್ಳಿ. ನೋಡ್ಬೋದು, ಎಲ್ಲ ಕಡೆ ಪಾಚಿ ಕಟ್ಬಿಟ್ಟು ನೀರು ಸೋರ್ತಾ ಇದೆ. ಬಟ್ ಪಾಚಿ ಕಟ್ಟಿದ್ರೂ ಅಷ್ಟು ಗ್ರೀನರಿಯಾಗೆ ನೋಡೋಕ್ಕೆ 2 ಕಣ್ಣುಗಳು ಸಾಲದು, ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಓ ಮೈ ಗಾಡ್, ಲುಕ್ ಅಟ್ ದಿಸ್ ಗೈಸ್. ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಒಂದೊಂದು ಕೋಟೆನೂ ಒಂದೊಂದು ಡಿಫ್ರೆಂಟಾಗಿ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದು ಸ್ಟೋರೇಜ್ ಇಕ್ಕೋಕ್ಕಾಗಿರಲಿ, ಜೊತೆಗೆ ಅವರು ಬಾಂಬ್ ವೆಪನ್ ಐಟಮ್ಸ್ ಇಕ್ಕೋಕ್ಕಾಗಿರಲಿ, ಈ ಪ್ರತಿಯೊಂದು ಐಟಮ್ಸ್ ಇಕ್ಕೋಕ್ಕೂ ಇದು ಒಂದೊಂದು ಕೋಟೆ ಏನಿದೆ ಅದು ಅವರು ಯೂಸ್ ಮಾಡ್ತಾಯಿದ್ರು. ಸೊ ಹಂಗೆ ಇದು 8 ಜಾಗದಲ್ಲಿ ಸ್ಟಾರ್ ನಕ್ಷತ್ರ ರೀತಿಯಲ್ಲಿ ಫೋರ್ಟ್ನ ಬಿಲ್ಡ್ ಮಾಡಿದ್ದಾರೆ.
ಸೊ ಇದನ್ನು ಸೋಲ್ಜರ್ಸ್ ಕಡೆಯಿಂದ ಅವರು ಡಿಫೆಂಡ್ ಮಾಡೋಕ್ಕೆ, ಅಟ್ಯಾಕ್ನ ತಡೆಯೋದಕ್ಕೆ ಆ ಎಡ್ಜ್ಗಳಲ್ಲಿ ಎಲ್ಲ ಅನುಕೂಲ ಇರಬೇಕು ಅಂತ ಯೋಚನೆ ಮಾಡಿ ಕಟ್ಟಿರುವಂಥ ಒಂದು ಫೋರ್ಟ್ ಇದು. ನೋಡ್ಬೋದು ಎಲ್ಲ ಥರ ಎಜುಕೇಷನಲ್ ಪರ್ಪಸ್ಗೆ ಸ್ಕೂಲ್ ಮಕ್ಕಳು, ಫ್ಯಾಮಿಲಿ ಪ್ರತಿಯೊಬ್ಬರು ಬರ್ತಾರೆ. ಸೊ ತುಂಬ ಹಿಸ್ಟ್ರಿ ಇರುವಂಥ ಫೋರ್ಟು. ಹೊಯ್ಸಳ ಕಾಲದಲ್ಲಿ ಕಟ್ಟಿಸಿರುವಂಥದ್ದು 1792 ಇಸ್ವಿ, 18th ಸೆಂಚುರಿ 18th ಸೆಂಚುರಿಯಲ್ಲಿ ಕಟ್ಟಿರುವಂಥ ಫೋರ್ಟ್ ಇದು. ಎಂಟು ಜಾಗ ನಕ್ಷತ್ರ ಥರ ಇರುವಂಥ ಫೋರ್ಟ್ಗೆ ಈ ಥರ ಜಾಗ ಕೊಟ್ಟಿರ್ತಾರೆ. ಸೊ ಮೇಲೆ ನೀವು ಟಾಪ್ಗೆ ಕ್ಲೈಮ್ ಮಾಡಿದ್ರೆ ಸೊ ಫುಲ್ ಸ್ಟಾರ್ ಥರ ಏನಿದೆ ಅಲ್ಲಿ ಫುಲ್ ಆ್ಯಕ್ಸಸ್ ಇದೆ ನಿಮಗೆ. ಸೊ ಟಾಪ್ ಲೆವೆಲ್ 4000 ಫೀಟ್ ಟಾಪ್ಗೆ ಹೋದರೆ ನಿಮಗೆ ನಕ್ಷತ್ರ ಥರ ಇರುವಂಥ ಒಂದು ಫೋರ್ಟ್ ಕಾಣಿಸುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆವಾಗಿನ ಕಾಲದಲ್ಲೇ ಯುರೋಪಿಯನ್ ಸ್ಟೈಲು, ಫ್ರೆಂಚ್ ಸ್ಟೈಲಲ್ಲಿ ಅವರು ಬಿಲ್ಟ್ ಮಾಡಿದ್ದಾರೆ ಅಂದರೆ ನಿಜಕ್ಕೂ ನೆಕ್ಸ್ಟ್ ಲೆವೆಲ್. ನೋಡ್ತಾ ಇದ್ದೀರಾ ಎಲ್ಲ ಚೇಂಬರ್ಸು. ಸೊ ಅಟ್ಯಾಕ್ ಆಗುವಾಗ, ಯುದ್ಧ ಮಾಡೋ ಟೈಮಲ್ಲಿ ಪ್ರತಿಯೊಬ್ಬರು ಪ್ಯಾಸೇಜ್, ಅಂಡರ್ಗ್ರೌಂಡ್ ಪ್ಯಾಸೇಜು ಬಚ್ಚಿಕೋಣಕ್ಕಾಗಲಿ ಮತ್ತು ಅವರು ಬಾಂಬ್ಸ್ ಆಗಿರಲಿ, ಈ ಪ್ರತಿಯೊಂದು ಏನೇನು ಟೂಲ್ಸ್ ಇದೆ ವಾರ್ ಮಾಡೋದಕ್ಕೆ ಅದೆಲ್ಲ ಅವರು ಸ್ಟೋರ್ ಮಾಡ್ತಾ ಇದ್ದಿದ್ದಂಥ ಪ್ಯಾಸೇಜಸ್ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ಸಾಕಷ್ಟು ಮೂವಿ ಶೂಟಿಂಗ್ ಕೂಡ ನಡೆದಿದೆ ಇಲ್ಲಿ. ಮುಂಗಾರು ಮಳೆ ಮೂವಿ ಆಗಿರ್ಬೋದು, ಹಾಗೆ ತುಂಬ ಸಾಕಷ್ಟು ಮೂವಿ ಶೂಟ್ ಆಗಿದೆ. ಫೋಟೋಗ್ರಫಿಗೆ, ವಿಡಿಯೋಗ್ರಫಿಗೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ಅಮೇಝಿಂಗ್ ಆಗಿದೆ. ಡ್ರೋನ್ ಶಾಟ್ ತೋರಿಸ್ತೀವಿ ನಿಮ್ಗೊಂದು, ನೆಕ್ಸ್ಟ್ ಲೆವೆಲ್ ಸ್ಪಾಟ್. ಇಲ್ಲೊಂದೇನೋ ಫೋರ್ಟ್ ಇದೆ, ಇಲ್ಲೇನೂ ಇಲ್ಲ. ಸೊ ಜಸ್ಟ್ ಹಂಗೆ ಒಂದು ಫೋರ್ಟ್ ಥರ ಮಾಡಿರೋದು. ಈ ಫೋರ್ಟಿಂದ ನೀವು ನೋಡ್ಬೋದು ಒಳ್ಳೆ ಹಿಲ್ಲು ವ್ಯೂ ಅಂದ್ಕೊಳ್ಳಿ. ಒಳ್ಳೆ ಬೆಟ್ಟ ಗುಡ್ಡಗಳಿದೆ ನಿಮಗೆ ವ್ಯೂ. ಓ ಮೈ ಗಾಡ್, ಬೇರೆ ಲೆವೆಲು. ಅಲ್ಲಿ ನೆಕ್ಸ್ಟ್ ಲೆವೆಲ್ ವ್ಯೂ. ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ನೋಡ್ಬೋದು, ಮಾಡ್ತಾ ಇದ್ದಾರೆ ಇವರು ಕೂಡ. ಸೊ ಕೇರಳ ವ್ಲಾಗಿಂಗು. ಸರ್ ನಿಮ್ದೇನು ಯೂಟ್ಯೂಬ್ ಚಾನಲ್ ಹೆಸರು? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮಾಡ್ತಾ ಇದ್ದಾರೆ. ಸೊ ನೋಡಿ ಗೈಸ್, ಸಂಡೇ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಇಷ್ಟು ಜನ ಬಂದಿದ್ದಾರೆ. ಸೊ ವೀಕ್ ಡೇಸಲ್ಲಿ ಎಲ್ಲ ಖಾಲಿ ಇರುತ್ತೆ, ಆರಾಮಾಗಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಒನ್ ಆಫ್ ದ ಫೋಟೋಶೂಟ್ಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಟ್ಟು. ಸೊ ಯಾರು ಟಾಪ್ ಮೇಲೆಗಡೆ ಹತ್ತಬಾರ್ದು. ಸೊ ಇಲ್ಲಿ ನೋಡಿ, ಇಲ್ಲೇ ಸೆಕ್ಯೂರಿಟಿ ಕೂಡ ಕೂತಿರ್ತಾರೆ. ಸೊ ಮೇಲೆ ಟಾಪಲ್ಲಿ ಹತ್ತಿದ್ರೆ ಆ್ಯಕ್ಚುಲಿ ಹತ್ತಕ್ಕೆ ಅಲೋ ಮಾಡಲ್ಲ ಅವರು. ಹಾಗೆ ಮೇಲೆಗಡೆ ಮತ್ತು ಕೆಳಗಡೆ ಏನೇನಿದೆ ಅವ್ರು ಸ್ಟೋರ್ ರೂಮ್ ಮಾಡೋಕ್ಕೆ ಏನೇನು ಇಟ್ಟಿದ್ದಾರೆ ಅಷ್ಟು ಜಾಗನ ಮಾತ್ರ ನಾವು ನೋಡ್ಬೋದು. ಇವಾಗ ದಿಸ್ ಗೈಸ್, ಇದೆ ಶ್ರಾರ್ದು ಶೇಪು. ಈ ಫೋರ್ಟ್ಗೆ ಮಂಜರಾಬಾದ್ ಫೋರ್ಟ್ ಅಂತ ಹೆಸರು ಏನಕ್ಕೆ ಬಂತಪ್ಪ ಅಂತ ಹೇಳಿದರೆ, ಸೊ ಟಿಪ್ಪು ಸುಲ್ತಾನ್ ಅವರು ಆವಾಗ ನೋಡಿದಾಗ ಈ ಒಂದು ನಕ್ಷತ್ರದ ಒಂದು ಕೋಟೆನ ನೋಡಿದಾಗ ತುಂಬಾ ಅವ್ರಿಗೆ ಖುಷಿ ಆಗಿಬಿಟ್ಟು ಖಾಲಿ ಮಾಡಿ ಈ ಕೋಟೆನ ವಶಪಡಿಸ್ಕೊಂಡ್ರು. ಸೊ ಆವಾಗ ಈ ಕೋಟೆನ ಹಿತದಲ್ಲಿ ಇಟ್ಕೊಂಡಿದ್ದು ಬಂದ್ಬಿಟ್ಟು ಮಂಜು ಅಂತ ಹೇಳ್ಬಿಟ್ಟು ಒಂದು ಹೆಸರು ಅವರು ಹಿಡಿತದಲ್ಲಿ ಇಟ್ಕೊಂಡಿದ್ರು. ಸೊ ಹಂಗಾಗಿ ಅವರು ಟಿಪ್ಪು ಸುಲ್ತಾನ್ ಅವರು ಮಂಜರಾಬಾದ್ ಅಂತ ಹೆಸರಿಟ್ಟಿದ್ದು ಈ ಕೋಟೆಗೆ. ಸೊ ಗೈಸ್ ನೋಡೋದಲ್ಲ, ಸೊ ಇಡೀ ಫೋರ್ಟ್ ಸೆಂಟ್ರಲ್ಲಿ ನಿಮಗೆ ಇಲ್ಲಿ 4 ಇದು ಕೊಟ್ಟಿರ್ತಾರೆ, ಮೆಟ್ಲು ಇಳಿಯೋವಂಥದ್ದು. ಸೊ ಒಳಗಡೆ ನೀರಿಲ್ಲ, ಸ್ವಲ್ಪ ನೀರಿದೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅಂದ್ಕೊಳ್ಳಿ. 1792ರಲ್ಲಿ ಕಟ್ಟಿರೋಂಥ ಫೋರ್ಟು. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ನೀವೇನಾರೋ ಭೂಮಿ ಮೇಲೆ ಇರೋವಂಥ ನಕ್ಷತ್ರ ನೋಡಬೇಕಂದ್ರೆ ನೀವು ಬರಬೇಕಾಗಿರೋದು ಸಕಲೇಶ್ಪುರ ಮಂಜನಾಬಾದ್ ಫೋರ್ಟ್ಗೆ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.